attention please. Here we meet once again. ಹಾಯ್ ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟು ನಮ್ಮ ದೇವಸ್ಥಾನ ಗೋಪುರ ದರ್ಶನ ಮಾಡ್ಕೊಂಡು ನನ್ನ ರೂಮಿಂದ ಬಂದು ಬಾಲ್ಕನಿಗೆ ಬಂದು ನಿಂತ್ಕೊಂಡ್ರೆ ನಮ್ಮ ದೇವಸ್ಥಾನ ಕಂಪ್ಲೀಟ್ ನೀಟಾಗಿ ಕಾಣುತ್ತೆ. ಹೆಂಗೆ ಕಾಣುತ್ತಿದೆ ನೋಡಿ. ಅದಾದಮೇಲೆ ಎದ್ಬಿಟ್ಟಕ್ಕಂತೆಲ್ಲ ಮಡ್ಚಿ ಹಾಸಿಗೆ ರಗ್ಗು ಎಲ್ಲ ಮಡ್ಚಿಟ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಅಂತೇಳಿ ಡೈಲಿ ರೋಟೀನ್ ವರ್ಕ್ಗಳನ್ನ ಶುರು ಮಾಡ್ಕೊಳ್ಳೋಣ. ಬನ್ನಿ ಲೆಟ್ಸ್ ಗೋ. ಫ್ರೆಶ್ ಆಗ್ಬಿಟ್ಟು ಬಂದಿಟ್ಟಕ್ಕಂತ ಇವತ್ತು ಅಮಾವಾಸ್ಯೆ ಬೇರೆ, ಅದರಿಂದ ದೇವಸ್ಥಾನಕ್ಕೆ ಹೋಗಬೇಕು. ಮಡಿ ಉಟ್ಕೊಂಡು ನೀಟಾಗಿ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆಲ್ಲೂ ದೇವಸ್ಥಾನಕ್ಕೆ ಹೋಗ್ತೀವಿ. ಬೆಳಗಿನ ಜಾವ ಹೋಗ್ಬೇಕು. ಎದ್ದಿದ್ದು ಸ್ವಲ್ಪ ಡಿಲೇ, ಯಾಕಂದರೆ ನಿನ್ನೆ ವಿಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಡಿಲೇ ಆಗುತ್ತೆ. ನೋಡಿ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವೈಡ್ ಆ್ಯಂಗಲಲ್ಲಿ ತೆಗ್ದಿರೋದು, ನನ್ನ ಫೋನಲ್ಲೇ ತೆಗಿತಾ ಇರೋದು. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಹೆಂಗೆ ಕ್ಯಾಪ್ಚರಿಂಗ್ ಮಾಡಿ. ಡೈರೆಕ್ಷನ್ ಅಷ್ಟು ಗೊತ್ತಾಗ್ತಾ ಇಲ್ಲ, ಟ್ರೈ ಮಾಡೋಣ. ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಮಾವಾಸ್ಯೆ ಇರೋದ್ರಿಂದ. ಮಹಾಮಂಗಳಾರತಿ ಮುಗಿದಿತ್ತು ನಾನು ಹೋಗೋಷ್ಟೊತ್ತಿಗಾಗಲೇ. ನೋಡಿ ಚಿನ್ನದ ಮೊಕೋಡ ಧರಿಸಿದ್ದಾರೆ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರಿಗೆ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ. ಅದಾದ್ಮೇಲೆ ಅಲ್ಲೇ ಕುಂತು ಆಮೇಲೆ ಶಿವಪೂಜೆ ಮುಗಿಸ್ಕೊಂಡು ನಾನು ಅಲ್ಲಿಂದ ಎದ್ದು ಮತ್ತೆ ಪ್ರಸಾದ ಇಸ್ಕೊಂಡು, ತುಂಬೆ ಹೂವಿನ ಪ್ರಸಾದ ಅಪ್ಪಣೆ ಕೇಳೋದು ಅಂತಾರೆ ಇದನ್ನ. ಇದರಲ್ಲಿ ಸರಿ ಬೆಸ ಬರುತ್ತೆ. ಸರಿ ಇದ್ರೆ ಒಳ್ಳೇದು, ಬೆಸ ಇದ್ರೆ ತಪ್ಪು. ಅದಾದ್ಮೇಲೆ ಉತ್ಸವ ನಡೀತಾ ಇತ್ತು. ಉತ್ಸವದಲ್ಲಿ ಸ್ವಲ್ಪ ಜನ ಜಾಸ್ತಿನೇ ಇದ್ರು. ಇದು ಅಮಾವಾಸ್ಯೆಯಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲೂ ಯಾವ್ದಾದ್ರು ಚಿನ್ನದ್ದಾಗ್ಲಿ ಬೆಳ್ಳಿದೋ ಇಲ್ಲ ಈ ಮರದ್ದು ಯಾರು ಉತ್ಸವ ಬರ್ಸಿರ್ತಾರೆ ಅವರ ಹೆಸರಲ್ಲಿ ಹೇಳಿ ಅವ್ರ ಫ್ಯಾಮಿಲಿಯವರೆಲ್ಲ ಉತ್ಸವಕ್ಕೆ ಪಾಲ್ಕೊಳ್ಬೋದು. ಪ್ರಸಾದ ಮತ್ತು ಆಶೀರ್ವಾದ ಎಲ್ಲ ಸಿಗುತ್ತೆ. ಇದು ಮಹಾಮಂಗಳಾರತಿ ಟೈಮಲ್ಲಿ ಮಾತ್ರ. ದಿನಕ್ಕೆ 3 ಟೈಮ್ ಮಹಾಮಂಗಳಾರತಿ ಆಗುತ್ತೆ. ಮುಗಿಸ್ಕೊಂಡು ಅಲ್ಲಿಂದ ಹೊರಟಿ ಬಂದು ಮನೆಗೆ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟೆ ಬಂದು ಜಿಮ್ಮಿಗೆ ಬಂದಾಗಲೇ ನಮ್ಮ ವರುಣ್ ರಿಚಿ ಅವ್ರು ಅಲ್ಲೇ ವರ್ಕೌಟ್ ಲೇಟ್ ಆಗಿರೋದ್ರಿಂದ ನಮ್ಮ ಅಜ್ಜಿ ಬೈದ ನನಗೆ ಹಂಗಂತ. ಹಾಗೆ ಟಕ್ಕಂತ ವೆಯ್ಟ್ ತೂಕ ಹಾಕ್ಬಿಟ್ಟು ಫ್ರೀ ಮಾಡೋಕೆ ಹೊರಟೆ. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫಸ್ಟ್ ಜಿಮ್ಮಿಗೆ ಬರ್ತಿದ್ದಂಗೆ ಬಾಡಿ ಫ್ರೀ ಮಾಡಬೇಕು. ಅದಾದಮೇಲೆ ಇವತ್ತಿಂದ ವರ್ಕೌಟ್ ಬಂದು ಶೋಲ್ಡ್ರು, ಇದು ಡಂಬಲ್ ಪ್ರೆಸ್ ಅಂತೇಳಿ 3 ಟೈಪ್ಸ್ ಆಫ್ ವೆಯ್ಟ್ ಆ್ಯಂಡ್ 15 ರ್ಯಾಪ್. ಇದು ಹ್ಯಾಮರ್ ಪ್ರೆಸ್, ಡಂಬಲ್ ಪ್ರೆಸ್. ಇದು ಅಷ್ಟೇ ಸೇಮು 15 ಕೌಂಟು 3 ರ್ಯಾಪ್ ಮಾಡಬೇಕು. ಅದಾದಮೇಲೆ ಇದು ಫ್ರಂಟ್ ರೈಸು, ಇದು ಅಷ್ಟೇ ಸೇಮ್ 15 ಕೌಂಟು 3 ರೆಪ್ಸು. ಬೇರೆ ಬೇರೆ ವೆಯ್ಟ್, ಡಿಫ್ರೆಂಟ್ ವೆಯ್ಟಲ್ಲಿ ವರ್ಕೌಟ್ ಮಾಡಬೇಕು. ಇವತ್ತು ಶೋಲ್ಡ್ರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪೇಯ್ನ್ ಇರಬೇಕು. ನೋ ಪೇಯ್ನ್ ನೋ ಗೇಯ್ನ್, ಇದು ನಮ್ಮ ಕಾನ್ಸೆಪ್ಟ್. ಜಿಮ್ ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಾಡಿ ಪೋಸಿಂಗ್ ಆ್ಯಂಡ್ ಶೇಪಿಂಗು ಅದು ಮುಗಿಸಿ ಅದಾದಮೇಲೆ ಚೆಸ್ಟ್ಗೆ ಒಂದು 10 ಡಿಪ್ಸ್ ಹೊಡೆದ್ಬಿಟ್ಟು 4 ಆರ್ಮ್ಸ್ ವರ್ಕೌಟ್ ಶುರು ಮಾಡಿದೆ. 4 ಆರ್ಮ್ಸು ವೀಕ್ಲಿ 3 ಟೈಮ್ ಮಾಡ್ತೀವಿ. ಆ್ಯಪ್ಸ್ ಒಂದು, ಅದಾದಮೇಲೆ ಮತ್ತೆ ಡಂಬಲ್ಸ್ ರೆಸ್ಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೆವಿ ವೆಯ್ಟ್ ತೊಗೊಂಡು ಮತ್ತೆ 4 ಆರ್ಮ್ಸ್ ವರ್ಕೌಟ್ ಮುಗೀತು. ಗ್ಲಾಸ್ ಕಿಕ್ ಮಾಡಿಬಿಟ್ಟು ಬಾಯೇ ಹೇಳ್ಬಿಟ್ಟು, ಯಾಕಂದರೆ ಯಾರು ಇರಲಿಲ್ಲ, ಪಾರ್ಟ್ನರ್ ಅವನೊಬ್ಬನೇ ಅಲ್ಲಿದ್ದವನು. ಅಲ್ಲೇ ವರ್ಕೌಟ್ ಎಲ್ಲ ಮುಗಿಸಿ ಹೊರಟಿದ್ರು. ಇದೇ ನೋಡಿ ನಮ್ಮ ಜಿಮ್ದು ಲೋಗೋ, ವಿ ವಿಲ್ ನೆವರ್ ಗಿವ್ ಅಪ್. ಯಾವತ್ತೇ ಆಗಲಿ, ಯಾವ ವಿಚಾರನೇ ಆಗಲಿ ಟ್ರೈ ಮಾಡಿ, ಬಿಟ್ಕೊಡೋಕ್ಕೆ ಯಾವುದೇ ಕಾರಣಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ಡಿಲೇ ಆಗುತ್ತೆ, ಬಟ್ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಆಲೋಚನೆ. ಏನಂತೀರ ಅಂತೇಳಿ ನೀವು ಒಂದು ಕಮೆಂಟ್ ಹಾಕಿ. ಹಾಗೆ ಮರಿದಂಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಬಾಯ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಕ್ಲೋಸ್. ಥ್ಯಾಂಕ್ ಯು.